ನಮಸ್ತೆ. ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಫ್ರೀ ಕೋಚಿಂಗ್ದು 2021ರದ್ದು ಕ್ವಶನ್ ಆನ್ಸರ್ ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ಅಂದರೆ ಡೀಪಾಗಿ ಕ್ವಶನ್ಸ್ ಯಾವ ಥರ ಬರುತ್ತೆ, ಆನ್ಸರ್ ಯಾವ ಥರ ನಾವು ನೋಡ್ಕೋಬೇಕು, ಮತ್ತು ಆ ಒಂದು ಕ್ವಶನ್ ಕೊಟ್ಟಾಗ ಯಾವ ಥರ ನಾವು ಓದಬೇಕಂತೇಳಿ ನಾವು ಇತ್ತೀಚೆಗೆ 1ರಿಂದ 70 ಕ್ವಶನ್ವರೆಗೂ ನೋಡಿದ್ದೀವಿ. ಇವಾಗ 71ನೇ ಕ್ವಶನ್ನ ನೋಡೋಣ. ಸೊ 71ನೇ ಕ್ವಶನ್ ಹೇಳುತ್ತೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಕೆಳಕಂಡ ಸಂಕೇತದ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಆಪ್ಷನ್ಸ್ ಏನೇನು ಕೊಟ್ಟಿರ್ತಾರೆ, ಎ ಮತ್ತು ಆರ್ಗಳೆರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆ. ಆಪ್ಷನ್ ಬಿಯಲ್ಲಿ ಏನಿರುತ್ತೆ, ಎ ಮತ್ತು ಆರ್ಗಳೆರಡೂ ಸರಿ, ಎಗೆ ಸರಿಯಾದ ವಿವರಣೆ ಆರ್ ಅಲ್ಲ, ಎ ಸರಿ ಇದೆ ಮತ್ತು ಆರ್ ತಪ್ಪು, ಎ ತಪ್ಪಿದೆ ಆರ್ ಸರಿ. ಸೊ ಇದನ್ನು ಆಪ್ಷನ್ಸ್ ನೋಡೋಣ. ಪ್ರತಿಪಾದನೆ ಎ ಏನು ಮಾಡಿದ್ದಾರೆ, ನಗ್ನೀಕರಣ ಕರ್ತೃವಾಗಿ ಮಾರುತಗಳ ಸವೆತ ಕಾರ್ಯವು ನದಿ ನೀರಿನಷ್ಟು ವಿಸ್ತಾರವಾಗಿಲ್ಲ. ಕಾರಣ, ಇದು ಪ್ರಪಂಚದ ಮರುಭೂಮಿ ಪ್ರದೇಶಗಳಲ್ಲಿ ಮಾತ್ರ ಪರಿಣಾಮಕಾರಿಯಾಗಿದ್ದು ಇಲ್ಲಿ ಮಳೆ ತೀರಾ ವಿರಳ ಮತ್ತು ಮಣ್ಣಿನ ಕಣಗಳು ಭಾಳ ಸಡಿಲವಾಗಿದೆ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ, ದ ವರ್ಕ್ wind as agent of gradation is not a widespread as of water. It is effective only in the desert region of the world where rainfall is scanty and soil particles. ಸೊ ನೋಡ್ರಿ, ವಿಂಡ್ ಅನ್ನೋದು ಏಜೆಂಟ್ ಆಫ್ ಗ್ರೇಡಿಯೇಷನ್ ಅಂದರೆ ಇಟ್ ವಿಲ್ ಬಿ ರಿಮೂವ್ ದ ಸಾಯಿಲ್. ಸೊ ಸಾಯಿಲ್ ಎಲ್ಲಿ ನಿಮಗೆ ಮರುಭೂಮಿಯಲ್ಲಿ ಕಣಗಳೆಲ್ಲ ಹೋಗುತ್ತೆ, ಸಾಯಿಲೆಲ್ಲ ರಿಮೂವ್ ಆಗುತ್ತೆ. ಯಾಕಂದರೆ ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ ಮರುಭೂಮಿ ಸೈಡಲ್ಲಿ. ಅದೇ ವಿಂಡನ್ನು ನಾವು ನೋಡೋದಾದರೆ ಸಮುದ್ರ ಸೈಡಲ್ಲಿ ಕಡಿಮೆ ಇರುತ್ತೆ. ಸೊ ಯಾವುದೇ ವಿಂಡ್ ಬಂದ್ರೂ ನಿಮಗೆ ಧೂಳು ಕಣಗಳೆಲ್ಲ ಹೋಗುತ್ತೆ. ಸೊ ಹಾಗಾಗಿ ವಿಂಡು ಏಜೆಂಟ್ ಆಫ್ ಗ್ರೇಡಿಯೇಷನ್ ಹೌದು, ಬಟ್ ಎಷ್ಟು ನೋಡ್ರಿ, ಇವಾಗ ಮರುಭೂಮಿ ನೋಡೋದಾದರೆ ತುಂಬ ಕಡಿಮೆ ಇದೆ. ಎಷ್ಟು ಕಂಪೇರ್ ಟು ವಾಟರ್ ಏನು 70% ವಾಟರ್ ಇನ್ನು ಅರ್ಥಲ್ಲಿದೆ, ಬಟ್ ಮರುಭೂಮಿ ಇರೋದೇ ಒಂದು 2-3% ಇದ್ದಾವೆ ಅಷ್ಟೇ. ಸೊ ಹಾಗಾಗಿ ಫಸ್ಟ್ ಕ್ವಶನಿಗೆ ಅಸರ್ಷನ್ ಏನು, ವರ್ಕ್ ವಿಂಡ್ ಆ್ಯಸ್ ಎ ಏಜೆಂಟ್ ಆಫ್ ಗ್ರೇಡಿಯೇಷನ್ ನಾಟ್ ವೈಡ್ ಸ್ಪ್ರೆಡ್ ಆ್ಯಸ್ ಎ ವಾಟರ್. ಹೌದು, ಫಸ್ಟ್ ರೈಟು. ಅದಕ್ಕೆ ಅಸರ್ಷನ್ ಏನಿದೆ, ಇಟ್ ಈಸ್ ಎಫೆಕ್ಟಿವ್ ಓನ್ಲಿ ಇನ್ ದ ಡೆಸರ್ಟ್ ರೀಜನ್ ಆಫ್ ದ ವರ್ಲ್ಡ್ ವೇರ್ rainfall is scanty and soil particle are loose. So both are right. So both options are right. Both A, R are correct. R is a correct explanation of A. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೊಂದಿಸಿ ಬರೀಬೇಕು. ನಾವು ಏನು ಸ್ಥಳೀಯ ಮಾರುತಗಳನ್ನು ನೋಡ್ಕೋಬೇಕು, ಅದಕ್ಕೆ ಚಲಿಸುವ ಪ್ರದೇಶಗಳು ನೋಡ್ಕೋಬೇಕು. ಚೀನೂಕ್, ಪೊಹನ್, ಸಿರಾಕೋ, ಮಿಸ್ಟ್ರಲ್. ಪಟ್ಟಿ 2 ನೋಡೋದಾದರೆ ಉತ್ತರ ಆಫ್ರಿಕಾದ ಮರುಭೂಮಿ, ಆಸಂ ಸಂಸ್ಥಾನದ ರಾಕಿ ಪರ್ವತದ ಇಳಿಜಾರು, ಆಲ್ಪ್ ಪರ್ವತದ ಉತ್ತರ ಇಳಿಜಾರು, ನೆಕ್ಸ್ಟು ಆಲ್ಪ್ ಪರ್ವತದ ದಕ್ಷಿಣ ಇಳಿಜಾರು. ಸೊ ಲೋಕಲ್ ವಿಂಡ್ಸ್ ನೋಡೋದಾದರೆ ಚೀನೂಕ್, ಫೋಯೆನ್, ಸಿರಾಕೋ, ಮಿಸ್ಟ್ರಲ್. ಏರಿಯಾ ಆಫ್ ಪ್ರಿವಿಲೆನ್ಸ್ ಎಲ್ಲಿ ಆಗುತ್ತೆ, ನಾರ್ತ್ ಆಫ್ರಿಕನ್ ಡೆಸರ್ಟ್, ರಾಕಿ ಮೌಂಟೇನ್ ಸ್ಲೋಪ್ ಆಫ್ USA, ನಾರ್ತ್ ಸ್ಲೋಪ್ ಆಫ್ ಆಲ್ಪ್ಸ್, ಸೌತ್ ಸ್ಲೋಪ್ ಆಫ್ ಆಲ್ಪ್ಸ್. ನೋಡೋಣ. ಸೊ ಇದಕ್ಕೆ ಆನ್ಸರ್ ಬಂದು ಚೀನೂಕ್ ವಿಂಡ್ ಬಂದು ಎಲ್ಲಿ ಆಗುತ್ತೆ ಅಂದರೆ ರಾಕಿ ಮೌಂಟೇನ್ಸ್ ಆಫ್ USA ಚೀನೂಕ್ ಆಗುತ್ತೆ. ಚೀನೂಕ್ ಈಸ್ ಇನ್ USA. ಫೋಯೆನ್ ಅನ್ನೋದು ಎಲ್ಲಿ ಆಗುತ್ತೆ, ನಾರ್ತ್ ಸ್ಲೋಪ್ ಆಫ್ ಆಲ್ಪ್ಸಲ್ಲಿ ಇದು ಅಪ್ಪಳಿಸಿದೆ. ಆಮೇಲೆ ಸಿರಾಕೋ ಬಂದು ನಾರ್ತ್ ಆಫ್ರಿಕನ್ ಡೆಸರ್ಟಲ್ಲಿ ಬರುತ್ತೆ. ಮಿಸ್ಟ್ರಲ್ ಬಂದು ಚೀನೂಕ್ ಬಂದು ಸೌತ್ ಸ್ಲೋಪ್ ಆಫ್ ಆಲ್ಪ್ ಆಗುತ್ತೆ. ಮಿಸ್ಟ್ರಲ್ ಬಂದು ರಾಕಿ ಮೌಂಟೇನ್ ಸ್ಲೋಪ್ ಆಫ್ USA ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಈ ಎ ಬಂದು 2, ಬಿ ಬಂದು 3, ಸಿ ಬಂದು 1, ಡಿ ಬಂದು 4. ಸೊ ನಿಮಗೆ ಲೋಕಲ್ ವಿಂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಾ, ಯಾವುದಾದ್ರು ಎಕ್ಸ್ಟ್ರೀಮ್ ಕಂಡೀಷನ್ ಆಯ್ತಂದರೆ ಒಂದು ವಿಂಡ್ ಕ್ರಿಯೇಟ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಒಂದು ವಿಂಡ್ ಕ್ರಿಯೇಟ್ ಆಗೋದನ್ನು ನಾವು ಲೋಕಲ್ ವಿಂಡ್ಸ್ ಕರಿತೀವಿ. ಸೊ ಅದಕ್ಕೆ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಹೆಸರು ಇಟ್ಟಿದ್ದಾರೆ. ಸೊ ಅದನ್ನು ಲಿಸ್ಟ್ 1ನಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಪ್ಲೇಸ್ ಎಲ್ಲೈತೆ ಅಂತ ನೋಡಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ನೋಡೋಣ. ರಾಮನ್ ಶಿಖರವು ನೆಲೆಗೊಂಡಿರುವುದು ಇಲ್ಲಿ. ನೋಡೋಣ. ರಾಮನ್ ಪೀಕ್ ಈಸ್ ಸಿಚುವೇಟೆಡ್ ಇನ್, ಎಲ್ಲಿ ಬರುತ್ತೆ ರಾಮನ್ ಪೀಕ್, ಇಟ್ ಈಸ್ ಇನ್ ಅರಬ್ಬಿ ಸಮುದ್ರ.
ಅದೊಂದು ಪೀಕು, ಅಂದರೆ ಸಮುದ್ರ ಒಳಗಡೆ ಒಂದು ಪೀಕ್ ಇದೆ. ಆ ಪೀಕ್ ಹೆಸರನ್ನ ರಾಮನ್ ಪೀಕ್ ಅಂತಿದ್ವಿ. ದಟ್ ಈಸ್ ಲೊಕೇಟೆಡ್ ಇನ್ ಅರಬ್ಬಿ ಸಮುದ್ರ. ನೆಕ್ಸ್ಟ್ ಕ್ವಶನ್. ಥಾರ್ ಮರುಭೂಮಿ ಪ್ರದೇಶದಲ್ಲಿ ಸ್ಥಳಾಂತರಿತ ಮರಳುದಿನ್ನೆಯನ್ನು ಸ್ಥಳೀಯವಾಗಿ ಹೀಗೆ ಕರೀತಾರೆ. ಸೊ ಇವು ಮರಳುದಿನ್ನೆ. ಸೊ ಇದೆ ಇನ್ ಥಾರ್ ರೀಜನ್ ಶಿಫ್ಟಿಂಗ್ ಅಂಡ್ ಡ್ಯೂನ್ಸ್ ಆರ್ ಲೋಕಲಿ ನೋನ್ ಆಸ್. ಅಲ್ಲಿರೋ ಜನ ಅದನ್ನು ಏನು ಕರೀತಾರೆ ಅಂದರೆ ಥಾರ್ ರೀಜನ್ ಹತ್ರ ಧ್ರಿಯಾನ್ ಅಂತ ಕರೀತಾರೆ. ಆನ್ಸರ್ ಈಸ್ ಧ್ರಿಯಾನ್. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಕರೆನ್ಸಿ ಮತ್ತು ಹಣಕಾಸು ಕುರಿತಾದ ವರದಿಯು ವಾರ್ಷಿಕ ಪ್ರಕಟಣೆಯ ಜವಾಬ್ದಾರಿ. ಆಪ್ಷನ್ಸ್ ಕೊಟ್ಟಾರೆ. ಇನ್ ಇಂಡಿಯನ್ ರಿಪೋರ್ಟ್ ಕರೆನ್ಸಿ ಮತ್ತು ಆ್ಯಂಡ್ ಫೈನಾನ್ಸ್ ಈಸ್ ಎ ಆ್ಯನ್ಯುವಲ್ ಪಬ್ಲಿಕೇಶನ್ಸ್ ಆಫ್. ಯಾವುದಾವ್ದು ಕೊಟ್ಟಿದ್ದಾರೆ? ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಭಾರತದ ಭದ್ರತೆ ಮತ್ತು ವಿನಿಮಯ ಮಂಡಳಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡಿದ್ದಾರೆ. ಹಣಕಾಸು ಆಯೋಗ ಅಂದರೆ ಫೈನಾನ್ಸ್ ಕಮಿಷನ್, ಮತ್ತು ಹಣಕಾಸು ಸಚಿವಾಲಯ ಅಂತ ನೀಡಿದ್ದಾರೆ. ಸೊ ನೋಡಿರಿ, ಯಾವುದೇ ಕರೆನ್ಸಿ ಮತ್ತು ಯಾವುದೇ ಫೈನಾನ್ಸ್ ಬಗ್ಗೆ ಮಾಡೋದೇ ನಮ್ಮದು ಸೆಂಟ್ರಲ್ ಬ್ಯಾಂಕ್ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆನ್ಸರ್ ಇದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಣಕಾಸು ಆಯೋಗ ಇದು ಫೈನಾನ್ಸ್ ಮ್ಯಾಟ್ರ್ ಬರುತ್ತೆ, ಬಟ್ ನಿಮಗೆ ಕರೆನ್ಸಿ ಮತ್ತು ಫೈನಾನ್ಸ್ ಒಂದು ಆ್ಯನ್ಯುವಲ್ ಪಬ್ಲಿಕೇಶನ್ ಯಾರು ಮಾಡ್ತಾರಂದರೆ ಇಟ್ ಈಸ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ RBI ಬಗ್ಗೆ ನೋಡೋಣ. RBI ಕೇಳಿದಾಗ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಒಂದು ಕ್ವಶನ್ ಪೇಪರಲ್ಲಿ 1-2 ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಇದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ನಿಮಗೆ ಈ ಕ್ವಶನಿಗೆ ಆನ್ಸರ್ ಮಾಡ್ಬೋದು, ಎಲ್ಲ ಕ್ವಶನ್ಸಿಗೂ ಯಾವ್ಯಾವ ಕೊಟ್ಟಿರ್ತಾರಲ್ಲ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯಿತು RBI? ಏಪ್ರಿಲ್ 1, 1930 ಎಸ್ಟಾಬ್ಲಿಷ್ ಆಯಿತು ಅಂಡರ್ ದ ಪ್ರಾವಿಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. RBI ಆ್ಯಕ್ಟ್ ಪ್ರಕಾರ ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಏಪ್ರಿಲ್ 1, 1935 ಎಸ್ಟಾಬ್ಲಿಷ್ ಆಯಿತು. ಸೊ ನಿಮ್ಗೆ ವೆರಿ ಇಂಪಾರ್ಟೆಂಟು ಇದು ಫಂಕ್ಷನ್ ನಿಮ್ಗೆ ಗೊತ್ತಾಗಬೇಕು. RBI ಕೆಲಸ ಏನು ಅಂತೀವಿ. ಫಂಕ್ಷನ್ಸ್ ಆಫ್ RBI. ಫಸ್ಟ್ ಏನು ಮಾಡುತ್ತೆ? ಕರೆನ್ಸಿನ ಇಶ್ಯೂ ಮಾಡುತ್ತಾ, ಅಂದರೆ ನೋಟ್ಗಳೆಲ್ಲ RBIನೇ ಇಶ್ಯೂ ಮಾಡೋದು. 10 ರೂಪಾಯಿ ನೋಟು, 100 ರೂಪಾಯಿ, 1000, 200 ರೂಪಾಯಿ ಈ ಥರ ನೋಟ್ಗಳು. ಮತ್ತು ಇದು ಡೆವಲಪ್ಮೆಂಟ್ ರೋಲ್ ಆಗುತ್ತಾ? ಸೊ ದಟ್ ಮೀನ್ಸ್ ಫೈನಾನ್ಷಿಯಲಿ ಡೆವಲಪ್ಮೆಂಟ್ ಆಫ್ ಕಂಟ್ರಿದು ಇದು ರೋಲ್ ಮಾಡುತ್ತೆ. ಆ ರೆಪೋ ರೇಟ್ ಎಲ್ಲ ಇದನ್ನು ಮಾಡಿ. ಬ್ಯಾಂಕರ್ ಟು ದ ಗೌರ್ಮೆಂಟಿಗೆ RBI ಸಾಲ ನೀಡುತ್ತೆ. ಸೊ ಇದೊಂದು ಬ್ಯಾಂಕರ್ ಆಗಿ ಕೆಲಸ ಮಾಡುತ್ತೆ ಗೌರ್ಮೆಂಟಿಗೆ. ಬ್ಯಾಂಕರ್ ಟು ದ ಬ್ಯಾಂಕ್ಗಳಿಗೂ ಇದು ಬ್ಯಾಂಕರ್ ಆಗಿ ಕೆಲಸ ಮಾಡುತ್ತೆ. ರೋಲ್ ಆಫ್ RBI ಇನ್ಫ್ಲೇಷನ್ ಕಂಟ್ರೋಲ್, ಅಂದರೆ ಹಣದುಬ್ಬರ ಏನಾದರೂ ಆಗಿದೆ ಅಂದರೆ ಅದನ್ನು RBIನೇ ಕಂಟ್ರೋಲ್ ಮಾಡುತ್ತೆ. ಫಾರ್ಮುಲೇಟ್ ಮಾನಿಟ್ರಿ ಪಾಲಿಸಿ ಅಂದರೆ ರೆಪೋ ರೇಟ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಂದು ಪಾಲಿಸಿ ಕ್ರಿಯೇಟ್ ಮಾಡುತ್ತೆ, ಅದನ್ನು RBI ಕೆಲಸ ಮಾಡುತ್ತೆ. ಮ್ಯಾನೇಜರ್ ಆಫ್ ಫಾರಿನ್ ರಿಸರ್ವ್, ಫಾರಿನ್ ಕಂಟ್ರಿ ಇಲ್ಲ ರಿಸರ್ವ್ ಏನಾದರೂ ಇಟ್ಟರೆ ಅಂದರೆ ಅದಕ್ಕೆ ಮ್ಯಾನೇಜರ್ ಯಾರು ಅಂದರೆ RBI ಇರುತ್ತೆ. ಕ್ಲಿಯರಿಂಗ್ ಹೌಸ್ ಫಂಕ್ಷನ್, ಅಂದರೆ ವಾಟ್ ಎವರ್ ದ ಹೌಸ್ದು ಫಂಕ್ಷನ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ. ರೆಗ್ಯುಲೇಷನ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ಗೆ ಈ ನಿಯಮ ಪ್ರಕಾರನೇ ಇಷ್ಟೇ ಇಂಟ್ರೆಸ್ಟ್ ಕೊಡಬೇಕು, ಬ್ಯಾಂಕ್ ಅವ್ರಿಗೆ ಕಂಟ್ರೋಲ್ ಮಾಡೋದೇ RBI. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ದ ಫಂಕ್ಷನ್ಸ್ ಆಫ್ RBI. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಕೆಳಗಿನ ಸಂಕೇತವನ್ನು ಬಳಸಿ ಸರಿಯಾದದನ್ನು ಆಯ್ಕೆ ಮಾಡಿ. ಪ್ರತಿಪಾದನೆ ಏನು? ಸೇಮ್ ಆಪ್ಷನ್ಸ್ ಯಾವಾಗಲೇ ನೋಡಿದಾಗ. ಸೊ ಪ್ರತಿಪಾದನೆ ನೋಡಿದಾಗ ಹೂಡಿಕೆಯು ಬೇಡಿಕೆಯ ಪರಿಣಾಮವನ್ನು ಹೊಂದಿದೆ. ಕಾರಣ, ಹೂಡಿಕೆಯ ಆರ್ಥಿಕೆಯಲ್ಲಿ ಉತ್ಪಾದಕತೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ. ಇಂಗ್ಲೀಷಲ್ಲಿ ನೋಡಿದಾಗ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಡಿಮ್ಯಾಂಡ್ ಎಫೆಕ್ಟ್. ರೀಸನ್ ಏನು? ಇನ್ವೆಸ್ಟ್ಮೆಂಟ್ ಆರ್ಗ್ಯುಮೆಂಟ್ಸ್ ಪ್ರೊಡಕ್ಟಿವಿಟಿ ಇನ್ಕಮ್ ಇನ್ ದ ಎಕನಾಮಿ. ಸೊ ನಾವು ಇನ್ವೆಸ್ಟ್ಮೆಂಟ್ ಒಂದು ಮಾಡ್ತಿದ್ದೀವಿ ಅಂದಮೇಲೆ ಯಾವುದೇ ಒಂದು ಇದಕ್ಕೆ, ಸೊ ಅಲ್ಲಿ ಡಿಮ್ಯಾಂಡ್ ಇದ್ದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎಲ್ಲೇ ನೀವು ಬಿಸ್ನೆಸ್ ಮಾಡಬೇಕು, ಸೊ ಅಲ್ಲಿ ಡಿಮ್ಯಾಂಡ್ ಇತ್ತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಫಸ್ಟ್ ಈಸ್ ರೈಟ್ ಆನ್ಸರ್. ಅದಕ್ಕೆ ಸರಿಯಾದ ರೀಸನ್ ಇನ್ವೆಸ್ಟ್ಮೆಂಟ್ ಆರ್ಗ್ಯುಮೆಂಟ್ಸ್ ದ ಪ್ರೊಡಕ್ಟಿವಿಟಿ ಇನ್ಕಮ್ ಇನ್ ದ ಕಂಟ್ರಿ. ಹೌದು, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ ಮತ್ತು ಕಂಟ್ರಿಗೆ ಇನ್ಕಮ್ಮು ಎಕನಾಮಿನೂ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ನೋಡೋಣ. ಮುದ್ರಾ ಬ್ಯಾಂಕ್ ಇದರ ಅಂಗಸಂಸ್ಥೆಯಾಗಿದೆ. ದ ಮುದ್ರಾ ಬ್ಯಾಂಕ್ ಈಸ್ ಎ ಸಬ್ಸಿಡರಿ ಆಫ್ ಯಾವುದು? ಸಿಡ್ಬಿ ಬ್ಯಾಂಕಿಗೆ ಸಬ್ಸಿಡರಿ ಆಗುತ್ತೆ. ಮುದ್ರಾ ಬ್ಯಾಂಕ್ ನೋಡೋಣ. ಮುದ್ರಾ ಬ್ಯಾಂಕ್ ಅಂದರೆ ಯಾವ ಫೌಂಡೆಡ್ ಆಗಿತ್ತು? ಏಪ್ರಿಲ್ 8, 2015
ಇದು ಫೌಂಡೇಟ್ ಆಗಿತ್ತು. ಇದ್ರ ಕೆಲಸ ಏನೇನಂದರೆ ಪ್ರಮೋಟ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಪ್ರಮೋಟ್ ಮಾಡುತ್ತೆ. ಅಂದರೆ ಹೊಸದಾಗಿ ಬಿಸ್ನೆಸ್ ನೀವೇ ಮಾಡಬೇಕಂದ್ರೆ ಇದನ್ನು ಯಾವ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ? ಮುದ್ರಾ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ. ಇದ್ರ ಟಾರ್ಗೆಟ್ ಏನು? ಮೈಕ್ರೋ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸ್. ನೀವು ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿರೋ ಅಂದರೆ ಮುದ್ರಾ ಬ್ಯಾಂಕ್ ಅವರು ನಿಮಗೆ ಲೋನನ್ನು ನೀಡ್ತಾರೆ. ಸೊ ಇಟ್ ಈಸ್ ವೆರಿ ಸ್ಮಾಲ್. ದೊಡ್ಡ ಕಂಪ್ನಿಗಳನ್ನ ಸ್ಮಾಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರಿಗೆ ಇದು ಮುದ್ರಾ ಬ್ಯಾಂಕ್ ಸಹಾಯ ಮಾಡುತ್ತೆ. ಅದರಲ್ಲಿ ಹೆಚ್ಚಿನ ಪ್ರಯಾರಿಟಿ ಯಾರಿಗೆ ನೀಡ್ತಾರೆ ಅಂದರೆ SC/ST ಎಂಟರ್ಪ್ರೈಸ್ ಅವರಿಗೆ ಹೆಚ್ಚಿನ ಪ್ರಯಾರಿಟಿ ನೀಡ್ತಾರೆ. ಇದೊಂದು ಪಾರ್ಟ್ ಆಫ್ ಸಿಡ್ಬಿ ಬ್ಯಾಂಕ್. ಇದೊಂದು ಯಾವ್ದು ಪಾರ್ಟ್? ಇದು ಸಿಡ್ಬಿ ಬ್ಯಾಂಕ್ದು ಪಾರ್ಟು. ಸೊ ಮುದ್ರಾ ಬ್ಯಾಂಕ್ ಲೋನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ, ಯಾಕಂದರೆ ಇದು ಕೇಳಿದ್ದಾರೆ ಭಾಳ ಸಲ. ಮುದ್ರಾ ಬ್ಯಾಂಕ್ ಲೋನ್ 3 ಟೈಪ್ಸ್ ಇದೆ. ಒಂದು ಶಿಶು, ಇನ್ನೊಂದು ಕಿಶೋರು, ಇನ್ನೊಂದು ತರುಣ್. ಶಿಶು ಅಂದರೆ ಚಿಕ್ಕದು, ಕಿಶೋರ್ ಅಂತ ಅದಕ್ಕಿಂತ ಸ್ವಲ್ಪ ದೊಡ್ಡದು, ತರುಣ್ ಅಂದರೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು. ಶಿಶು ಅಂದರೆ ಲೋನ್ ಅಪ್ ಟು 50,000ವರೆಗೂ ನೀಡ್ತಾರೆ ಫಾರ್ ಸ್ಟಾರ್ಟ್ ಆಫ್, ಹೊಸದಾಗಿ ಏನು ಸ್ಟಾರ್ಟ್ ಮಾಡಿದ್ದಾರೆ, ಫಸ್ಟ್ ಟೈಮ್ ಎಂಟರ್ಪ್ರೈಸ್. ಶಿಶು ಅಂದರೆ ಹುಟ್ಟಿರೋ ಮಗಲ್ವ, ಚಿಕ್ಕದು. ಹಾಗಾಗಿ ನಾವು ಸ್ಟಾರ್ಟಿಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ 50,000ವರೆಗೂ ಮುದ್ರಾ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ. ಕಿಶೋರ್ ಅಂದರೆ ಸ್ವಲ್ಪ ಏಜ್ಡ್ ಪರ್ಸನ್ ಕಂಪೇರ್ ಟು ಶಿಶು. ಸೊ ಅದು ಲೋನ್ ಫ್ರಮ್ 50ರಿಂದ 5 ಲಕ್ಷದವರೆಗೂ ನೀಡ್ತಾರೆ. 50ರಿಂದ 5 ಲಕ್ಷ ಯಾರಿಗೆ? ಎಂಟ್ರಪ್ರಿನರ್ ವಿತ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಆಲ್ರೆಡಿ ಬಿಸ್ನೆಸ್ ಮಾಡಿದ್ದವರಿಗೆ 50ರಿಂದ 5 ಲಕ್ಷವರೆಗೂ ಲೋನ್ ನೀಡ್ತಾರೆ. ತರುಣ್ ಅಂದರೆ ಲೋನ್ 5 ಲಕ್ಷದಿಂದ 10 ಲಕ್ಷವರೆಗೂ ನೀಡ್ತಾರೆ. ಯಾರ್ಯಾರು? ಫಾರ್ ಬಿಸ್ನೆಸ್ ಸ್ಮಾಲ್ ಲೋನ್ ಅಮೌಂಟ್ ಟು ಯೂಸ್ಡ್ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ಅವ್ರು ಬಿಸ್ನೆಸ್ ಮಾಡಿರೋದನ್ನು ಸ್ವಲ್ಪ ಚೆನ್ನಾಗಿ ಬರ್ತಿದೆ ಅಂದರೆ ಮಾರ್ಜಿನಲ್ ಎಂಟರ್ಪ್ರೈಸರಿಗೆ 5ರಿಂದ 10 ಲಕ್ಷವರೆಗೂ ಲೋನ್ ನೋಡ್ತಾರೆ. ಸೊ ಈ ಲೋನ್, ಮುದ್ರಾ ಬ್ಯಾಂಕ್ ಲೋನು ತುಂಬ ಇಂಪಾರ್ಟೆಂಟು. ನಿಮಗೆ ಈ ಲೋನ್ ಬಗ್ಗೆ ತುಂಬ ಕೇಳ್ತಾರೆ. ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ನೋಡೋಣ. ಪ್ರಸ್ತುತ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯ ಎಷ್ಟು ಪ್ರಮಾಣ ಬಡತನ ರೇಖೆಗಿಂತ ಕೆಳಗಿದ್ದಾರೆ? ಎಷ್ಟಿದ್ದಾರೆ ಪ್ರಸ್ತುತದ್ದು? 29.5% ಇದ್ದಾರೆ. ಎಷ್ಟು? 29.5%. ಅಂದರೆ ಪಾವರ್ಟಿ ಲೈನ್ ಅಂದರೆ ಗೌರ್ಮೆಂಟ್ ಅವರು ಇಷ್ಟು ಅವನು ಒಂದು ತಿಂಗಳಿಗೆ ಇಷ್ಟು ಹಣವನ್ನು ಗಳಿಸಿದ್ರೆ ಅವನು ಅಬೋವ್ ಪಾವರ್ಟಿ ಇರ್ತಾನೆ, ಇಲ್ಲಾಂದರೆ ಅವನು ಬಿಲೋ ಪಾವರ್ಟಿ ಅಂತೇಳಿ ಒಂದು ಪಾವರ್ಟಿ ಲೈನ್ ಇರ್ತಾರೆ. ಸೊ ಗೌರ್ಮೆಂಟ್ ಮಾಡಿರೋ ಫಿಕ್ಸ್ಡ್ ಒಂದು ವ್ಯಾಲ್ಯೂಗೆ ಆ ವ್ಯಾಲ್ಯೂಗಿಂತಲೂ ಕಡಿಮೆ ವೇತನ ಇಲ್ಲ ಪೂವರ್ ಇತ್ತಂದರೆ ಅದನ್ನು ಬಿಲೋ ಪಾವರ್ಟಿ ಅಂತೀವಿ ನಾವು. ಅವ್ರು ಎಷ್ಟಿದ್ದಾರೆ? 29.5% ಇದ್ದಾರೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದೊಂದು ಜೋಡಿ ಸರಿಯಾಗಿ ಹೊಂದಿಕೆ ಆಗಿಲ್ಲ ಎಂಬುದನ್ನು ಗುರುತಿಸಿ. ಐಡೆಂಟಿಫೈ ದಟ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನೋಡೋಣ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್. ಇಂಡಸ್ಟ್ರಿಯಲ್ ಫೈನಾನ್ಸ್, ಸಿಡ್ಬಿ. ನೀವು ಸಿಡ್ಬಿ ಬ್ಯಾಂಕಲ್ಲಿ ನೋಡಿದ್ದೀವಿ. ಇದು ಯಾವುದು? ಇಂಡಸ್ಟ್ರಿಯಲ್ ಫೈನಾನ್ಸಿಗೆ ಬರುತ್ತೆ, ಅಂದರೆ ಇದು ಫೈನಾನ್ಸ್ ಹಾಕತ್ತೆ, ನೀವು ನೋಡಿದ್ದೀವಿ. ಸೋಷಿಯಲ್ ಸೆಕ್ಯೂರಿಟಿ ಮೆಜರ್, ಭಾರತ್ ನಿರ್ಮಾಣ, ಇದು ನೋಡೋಣ. ರೂರಲ್ ಕ್ರೆಡಿಟ್, ನಬಾರ್ಡ್. ಸೊ ನಬಾರ್ಡ್ ಬ್ಯಾಂಕು ನೋಡಿದ್ದೀರಾ? ನಬಾರ್ಡ್ ಬ್ಯಾಂಕ್ ಏನು ಮಾಡುತ್ತೆ? ಸಾಲವನ್ನು ನೀಡ್ತಾರೆ. ಯಾರಿಗೆ? ರೂರಲ್ ಪೀಪಲ್ಸಿಗೆ ಸಾಲವನ್ನು ನೀಡೋದನ್ನು ನಬಾರ್ಡ್ ಬ್ಯಾಂಕ್ ಮಾಡ್ತಾರೆ. ಇದು ರೈಟು. ರೂರಲ್ ಎಂಪ್ಲಾಯ್ಮೆಂಟ್, ಸಿಸ್ರಿ ಅನ್ನೋ ಒಂದು ಯೋಜನೆ. ಸಿಸ್ರಿ ಅಂದರೆ ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನಾ ಅಂತೇಳಿ. ಸಿಸ್ರಿ ಸ್ವರ್ಣ ಜಯಂತಿ ರೋಜ್ಗಾರ್ ಅಂದರೆ ಬರುತ್ತೆ ಅಲ್ಲಿ ರೂರಲ್ ಎಂಪ್ಲಾಯ್ಮೆಂಟ್ ಅಂಥೇಳಿ. ಸೊ ಇದೂ ರೈಟು. ಆದರೆ ಸೋಷಿಯಲ್ ಸೆಕ್ಯೂರಿಟಿ ಮೆಜೂರ್ ಭಾರತ್ ನಿರ್ಮಾಣ ಮಾಡಲ್ಲ. ಇದೇನು ಮಾಡುತ್ತೆ ಅಂದರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರಾಂಗ್. ಸೊ ಆನ್ಸರ್ ಈಸ್ ದ ಆಪ್ಷನ್ ಬಿ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕ ಹರಿವು ಎಂಬ ಸಿದ್ಧಾಂತ ಗ್ರಂಥವನ್ನು ಬರೆದವರು ಯಾರು? ದ ಥಿಯರಿ ಆಫ್ ಎಕನಾಮಿಕ್ ಡ್ರೈನ್ ಆಫ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಸೊ ಒಂದು ಎಕನಾಮಿಕ್ ಥಿಯರ್, ಆ ಭಾರತದ ಆರ್ಥಿಕ ಹರಿವು ಅಂತ ಪ್ರತಿಪಾದಿಸಿದವರು ಯಾರಂದರೆ ದಾದಾಬಾಯಿ ನವರೋಜಿ. ಅಂದರೆ 1867ರಲ್ಲಿ ದಾದಾಬಾಯಿ ನವರೋಜಿ ಇರೋರು ಒಂದು ಎಕನಾಮಿಕ್ ಡ್ರೈನ್ ಥಿಯರಿನ ಪ್ರತಿಪಾದಿಸ್ತಾರೆ. ಇದರ ಎಕನಾಮಿಕ್ ಡ್ರೈನ್ ಥಿಯರಿ ಮೀನಿಂಗ್ ಏನಪ್ಪ ಅಂದರೆ ಭಾರತದಿಂದ ಆರ್ಥಿಕ ಎಷ್ಟೇ ಇದು ಅದು ಬ್ರಿಟನ್ನಿಗೆ ಹರಿವಾಗಿ ಹೋಗ್ತಿದೆ. ಭಾರತ ಬಡತನ ಉಳ್ಕೊಂಡಿದೆ. ಬಟ್ ಭಾರತದಲ್ಲಿ ಇರುವ ಆರ್ಥಿಕತೆಯನ್ನು ಎಲ್ಲ ಇಂಗ್ಲೆಂಡಿಗೆ
ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಹಾಗಾಗಿ ಅವರು ಆ ನೋವಿನಿಂದ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ, ಒಂದು ಎಕನಾಮಿಕ್ ಡ್ರೇನ್ ಥಿಯರಿ ಅಂತೇಳಿ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಸೊ ನೆಕ್ಸ್ಟ್ ಈ ಸೆಷನ್ನಿಗೆ 10 ಕ್ವಶನ್ಸಿಗೆ ಆನ್ಸರ್ ನಾವು ನೋಡಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ವ್ಯೂ ಮಾಡಿರಿ. ನೀವು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹೆಚ್ಚಿನದಾಗಿ ವಿಡಿಯೋಗಳನ್ನು ಬಿಡ್ತೀನಿ. ಧನ್ಯವಾದಗಳು.